ಮಹತ್ವದ ಬೆಳವಣಿಗೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹೊಸ ದಾಳ. ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹೊಸ ದಾಳ. ದಿಢೀರ್ ಬಿಕೆ ಹರಿಪ್ರಸಾದ್ ಮನೆಗೆ ಭೇಟಿ ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ. ಅಚ್ಚರಿ ಮೂಡಿಸಿದಂತಹ ಸಿಎಂ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ಭೇಟಿ. ಬೆಳ್ಳಂಬೆಳಿಗ್ಗೆ ಬಿಕೆ ಹರಿಪ್ರಸಾದ್ ಭೇಟಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯ. 1 ಗಂಟೆಯಿಂದ ಬಿಕೆ ಹರಿಪ್ರಸಾದ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬರಾಬ್ಬರಿ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಕೂಡ ಭಾಗಿ. ಸಿಎಂ ಸಿದ್ದರಾಮಯ್ಯ ಭೇಟಿ ಹಿಂದಿರುವಂತಹ ರಾಜಕೀಯ ತಂತ್ರಗಾರಿಕೆ ಏನು ಎನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ದಿಢೀರ್ ಭೇಟಿಗೆ ಎಲ್ಲರೂ ಕೂಡ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಮರ್ಡರ್ ಆಗಿತ್ತು, ಆ ವಿಚಾರಕ್ಕೆ ಏನಾದ್ರೂ ಹೋಗಿ ಚರ್ಚೆಗಳನ್ನ ಮಾಡ್ತಾ ಇದ್ದಾರಾ? ಇಲ್ಲ 2.5 ವರ್ಷ ಆಯ್ತು, ಈಗ ಸಿಎಂ ಸಿದ್ದರಾಮಯ್ಯ ಅವರ ಕೂರ್ಚಿ ಅಲ್ಲಾಡ್ತಾ ಇದೆ, ಆ ಒಂದು ನಿಟ್ಟಿನಲ್ಲಿ ಬಿಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿದ್ದಾರಾ, ಚರ್ಚೆ ಮಾಡ್ತಾ ಇದ್ದಾರಾ? ಅಥವಾ ದಕ್ಷಿಣ ಕನ್ನಡ, ಮಂಗಳೂರು ಈ ಕಡೆ ಭಾಗಗಳಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರಾ? ಯಾಕಂತಂದ್ರೆ 2-3 ಮರ್ಡರ್ ಆಯ್ತಲ್ಲಿ ಆಲ್ರೆಡಿ. ಈಗ ಎಲ್ಲವೂ ಕೂಡ ಅನುಮಾನವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ದಿಢೀರ್ ಭೇಟಿ, ಹರಿಪ್ರಸಾದ್ ಅವರನ್ನ ಭೇಟಿಯಾಗಿರುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಹೊಸ ದಾಳವನ್ನ ತಿರುಗಿಸ್ತಾ ಇದ್ದಾರೆ. ದಿಢೀರ್ ಬಿಕೆ ಹರಿಪ್ರಸಾದ್ ಮನೆಗೆ ಭೇಟಿಯನ್ನ ನೀಡಿದ್ದಾರೆ. ಎಲ್ಲಾ ರೀತಿಯ ಅನುಮಾನಗಳಿಗೂ ಕೂಡ ಈ ಒಂದು ಭೇಟಿ ಎಡೆ ಮಾಡಿಕೊಟ್ಟಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ. ಕಾಂಗ್ರೆಸ್ ಹೈಕಮಾಂಡ್ ಭೇಟಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯ. ಎಸ್, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ. ಕಾಂಗ್ರೆಸ್ ಹೈಕಮಾಂಡ್ ಭೇಟಿಯಾದಂತಹ ಸಿಎಂ ಸಿದ್ದರಾಮಯ್ಯ, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭೇಟಿಯಾಗಿಲ್ಲ. ಕಾಂಗ್ರೆಸ್ ಆಯೋಜಿಸಿದ್ದಂತಹ ಜೈ ಹಿಂದ್ ಸಭಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪ್ರಮುಖರನ್ನ ಭೇಟಿಯಾಗದೆ ಇವತ್ತು ಬೆಳ್ಳಂಬೆಳಿಗ್ಗೆ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯ. ಆದರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ರಿಂದ ಹೈಕಮಾಂಡ್ ಭೇಟಿ. ಮೊನ್ನೆ ರಾತ್ರಿಯೇ
ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ನೀಡಿದಂತಹ ಇಬ್ಬರು ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಭೇಟಿಯನ್ನ ನೀಡಿದ್ರು. ಇಬ್ಬರ ಜೊತೆಗೂ ಕೂಡ ಗಮನವಾಗಿರುವಂತಹ ಚರ್ಚೆಯನ್ನ ನಡೆಸಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಈ ವೇಳೆ ಮುಖ್ಯಮಂತ್ರಿ ಸ್ಥಾನ ತಮಗೆ ಕೊಡಿಸುವಂತೆ ಪಟ್ಟು ಕೂಡ ಹಿಡಿದಿದ್ದಾರೆ ಎನ್ನುವಂತಹ ವಿಚಾರ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಿದ್ದರಾಮಯ್ಯ ಮಾಡುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮಹತ್ವದ ಬೆಳವಣಿಗೆಯಿಂದಾಗಿ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಾರೆ ಬೆಳ್ಳಂ ಬೆಳಿಗ್ಗೆ, ಅದು ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ಕರ್ಕೊಂಡು ಹೋಗಿ. ಮಂಗಳೂರಲ್ಲಿ ನೋಡಿದ್ರೆ ಗಲಾಟೆಗಳು, ಮರ್ಡರ್ಗಳು ನಡೀತಾ ಇದೆ, ಸರ್ವೇ ಸಾಮಾನ್ಯವಾಗ್ತಾ ಇದೆ. ಅಲ್ಲಿರುವಂತಹ ಉಸ್ತುವಾರಿ ಸಚಿವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರೇ ಬರಬೇಕಾಯ್ತಾ? ಈ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹರಿಪ್ರಸಾದ್ ಅವ್ರ ಮನೆಗೆ ಭೇಟಿ ಕೊಟ್ರ? ಈ ಕಾರಣಗಳಿಂದ ಇದು ಕೂಡ ಎಲ್ಲವೂ ಕೂಡ ಪ್ರಶ್ನೆಯಾಗೇ ಇದೆ. ಸಿದ್ದರಾಮಯ್ಯ ಅವರು ಮಾಡಬೇಕಾಗಿರುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಮುಂದೆ ಸೀಟ್ ಏನಾದ್ರೂ ಬಿಟ್ಟುಕೊಡೋದಿತ್ತು ಅಂತಂದ್ರೆ ಶಿವಕುಮಾರ್ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಹೇಳ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲ್ ಹಾಗೂ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿಲ್ಲ ಸಿದ್ದರಾಮಯ್ಯ. ಅವರಿಬ್ಬರನ್ನು ಭೇಟಿಯಾಗಿದ್ಯಾರು? ಡಿಕೆ ಶಿವಕುಮಾರ್ ಅವರು ಮೊನ್ನೆ ರಾತ್ರಿ ಭೇಟಿಯಾಗಿದ್ದಾರೆ. ಚರ್ಚೆ ಮಾಡಬೇಕಾದ್ರೆ ನಂಗೆ ಸಿಎಂ ಸ್ಥಾನ ಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಅಹಿಂದ ನಾಯಕರ ಒಗ್ಗಟ್ಟಿನ ದಾಳ ಉರುಳಿಸಿದ್ರ ಸಿಎಂ ಸಿದ್ದರಾಮಯ್ಯ. ಒಂದೆಡೆ ಇದೇ ಅಕ್ಟೋಬರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವಂತೆ ಡಿಕೆ ಶಿವಕುಮಾರ್ ಪಟ್ಟು. ಆ ಚರ್ಚೆ ನೋಡ್ಬೇಕಾಗಿತ್ತು ನೀವು. ಆ ಚರ್ಚೆಯ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಬಹಳ ಖುಷಿಯಿಂದ ವೇಣುಗೋಪಾಲ್ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ರು. ಎಸ್, ಅಹಿಂದ ನಾಯಕರ ಒಗ್ಗಟ್ಟಿನ ದಾಳವನ್ನ ಉರುಳಿಸಿದ್ರ ಸಿಎಂ ಸಿದ್ದರಾಮಯ್ಯ. ಒಂದೆಡೆ ಇದೇ ಅಕ್ಟೋಬರ್ಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವಂತೆ ಡಿಕೆ ಶಿವಕುಮಾರ್ ಪಟ್ಟು. ಇತ್ತ ಸಿಎಂ ಸಿದ್ದರಾಮಯ್ಯರಿಂದ ಅಹಿಂದ ಸಮುದಾಯದ ಪ್ರಮುಖ ಬಿಗೆ ಹರಿಪ್ರಸಾದ್ ಭೇಟಿ. ಈಡಿಗ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸಚಿವ ಸ್ಥಾನವನ್ನ ಕೈತಪ್ಪಿದ ಬಳಿಕ ಸಣ್ಣ ಸಮುದಾಯಗಳ ಸಮಾವೇಶಗಳನ್ನ ನಡೆಸ್ತಾ ಇದ್ರು. ಸಂಪುಟ ಪುನರಚನೆ ಆದ್ರೆ ಬಿಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಮಾತನಾಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಿದ್ದರೂ ಕೂಡ ಈಗ ಸಿದ್ದರಾಮಯ್ಯ ಅವರ ಪರವಾಗಿ ಬಿಕೆಎಚ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆತಂಕಕಾರಿ ರಾಜಕೀಯಕ್ಕೆ ಹೊಸ ತಿರುವು ಸಿಗ್ತಾ ಇದೆ. ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಆದರೆ ಅವರವರ ಆಟವನ್ನ ಅವರವರು ಆಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ತಾನೇನ್ ಆಟ ಆಡಬೇಕು ಅನ್ನೋದು ಗೊತ್ತು. ಡಿಕೆ ಶಿವಕುಮಾರ್ ಅವರಿಗೆ ನಾನೇನ್ ಆಟ ಆಡಬೇಕು ಅನ್ನೋದು ಗೊತ್ತು. ಎಲ್ಲವೂ ಕೂಡ ಅವ್ರೇನ್ ಅನ್ಕೊಂಡಿದ್ದಾರೋ ಹಾಗೆ ಯೋಚನೆ ಮಾಡ್ಕೊಂಡು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಎಸ್, ಸಿಎಂ ಸಿದ್ದರಾಮಯ್ಯ ಮೊದಲ ರಿಯಾಕ್ಷನ್ ಫ್ರೀಡಂ ಟಿವಿ ಕೊಡ್ತಾ ಇದೆ. ಬಿಕೆ ಹರಿಪ್ರಸಾದ್ ಜೊತೆಗೆ ಭೇಟಿ ಸಂಬಂಧ ಮೊದಲ ಪ್ರತಿಕ್ರಿಯೆ ಇದು. ಸಿಎಂ ಸಿದ್ದರಾಮಯ್ಯ ಹೇಳಿಕೆ.
ಸಿಎಂ ಸಿದ್ದರಾಮಯ್ಯ ಮೊದಲ ರಿಯಾಕ್ಷನ್. ವಿಕೆ ಹರಿಪ್ರಸಾದ್ ಜೊತೆಗೆ ಭೇಟಿ ಸಂಬಂಧ ಮೊದಲ ಪ್ರತಿಕ್ರಿಯೆ. ದಕ್ಷಿಣ ಕನ್ನಡದ ಅಲ್ಲಿ ಕೋಮು ಗಲಾಟೆ ಬಗ್ಗೆ ಚರ್ಚೆಯನ್ನ ನಡೆಸಿದ್ದೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದರ ಹಿಂದೆ ಏನೇ ಇದ್ರೂ ಕೂಡ ಇದು ಇದು ಮೊದಲೇ ಗೊತ್ತಿರುವಂತಹ ವಿಚಾರ. ಈ ವಿಚಾರಕ್ಕೆ ಅವರು ಭೇಟಿ ಕೊಟ್ಟಿರ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಎಸ್, ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಅದಾದ ನಂತರ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸ್ಲಿಮರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರ್ದು, ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಹರಿಪ್ರಸಾದ್ಗೆ ನೀನು ಹೋಗಿ ಬರ್ರಿ ಮಂಗಳೂರಿಗೆ ಈ ಡಿಸಿಗಳು, ಸಿಇಒಗಳು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗಳು ಮೀಟಿಂಗ್ಗಳು ಮಾಡ್ತಾ ಇದ್ದೀನಿ. ಸೊ ಎರಡು ದಿನ ಮೀಟಿಂಗ್ ಮಾಡ್ತೀನಿ. ನಾಳಿದ್ದು 2 ದಿನ ಮೀಟಿಂಗ್ ಮಾಡ್ತೀನಿ. ಎಲ್ಲ ಮಿನಿಸ್ಟ್ರಿಗಳು ಭಾಗವಹಿಸ್ತಾರೆ, ಚೀಫ್ ಸೆಕ್ರೆಟರಿ ಭಾಗವಹಿಸ್ತಾರೆ, ಎಲ್ಲ ಸೆಕ್ರೆಟರಿಗಳು ಭಾಗವಹಿಸ್ತಾರೆ, ಎಲ್ಲ ಡಿಸಿಗಳು, ಸಿಇಒಗಳು. ಸರ್, ಈಗ ಮಂಗಳೂರು ವಿಚಾರದಲ್ಲಿ ಗಲಭೆಗಳು ಅಥವಾ ಅಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ, ಅದು ಹೇಗೆ ಕ್ರಮ ಅಂತ? ನೋಡಪ್ಪ, ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಗೊತ್ತಾಯ್ತಾ? ಯಾರು ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನೇ ಎಲ್ರಿಗಿಂತ ದೊಡ್ಡದು. ಅದರಿಂದ ಕಾನೂನು ರೀತಿಯ ಕಠಿಣವಾದಂಥ ಕ್ರಮ ತಗೋತೀವಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಲ್ಲಿ, ಈಗ ನಡೀತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಿದ್ದೆ ಅಂತಂದ್ರೆ, ಮಂಗಳೂರಿನಲ್ಲಿ ಮರ್ಡರ್ ಆಯ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಕೆ ಹರಿಪ್ರಸಾದ್ ಅವ್ರನ್ನ ಭೇಟಿ ಮಾಡಿ ಮಾತನಾಡ್ತಾ ಇದ್ದೆ. ಈ ಥರ ಮುಂದುವರೆದ್ರೆ ತಪ್ಪಾಗುತ್ತೆ ಅನ್ನುವಂತಹ ವಿಚಾರಗಳನ್ನೆಲ್ಲವೂ ಕೂಡ ನಾನು ಚರ್ಚೆಯನ್ನ ಮಾಡಿದ್ದೇನೆ. ಕೋಮು ಗಲಭೆ ಎಲ್ಲೂ ಕೂಡ ಆಗಬಾರ್ದು ಅಂತ ಹೇಳಿದ್ದಾರೆ. ಆ ವಿಚಾರದ ಬಗ್ಗೆ ಮಾತ್ರ ನಾನು ಚರ್ಚೆ ಮಾಡಿದ್ದೇನೆ ಎನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬಟ್ ಒಳಗಡೆ ಅದು ಏನು ಚರ್ಚೆ ಆಗಿದೆಯೋ ಅದು ಗೊತ್ತಿಲ್ಲ, ಅದು ಹೇಳೋದು ಇಲ್ಲ ಸಾರ್ವಜನಿಕವಾಗಿ. ಯಾಕಂದ್ರೆ ಅಕ್ಟೋಬರ್ ತಿಂಗಳ ಏನಿದೆ ಅಲ್ಲ, ಅಕ್ಟೋಬರ್ ತಿಂಗಳ ಅಂತ್ಯದಲ್ಲಿ ದೊಡ್ಡ ಯುದ್ಧ ಇದೆ ಕಾಂಗ್ರೆಸ್ ಅಲ್ಲಿ. ಆ ಯುದ್ಧಕ್ಕೆ ಎಲ್ಲರೂ ಕೂಡ ತಮ್ಮ ತಮ್ಮ ಜೊತೆಗೆ ಯಾರ್ಯಾರು ಬರ್ತಾರೆ ಎನ್ನುವಂತಹ, ಯಾರ್ಯಾರು ಯೋಧರು ಬರ್ತಾರೆ ಎನ್ನುವಂತಹ ವಿಚಾರಗಳನ್ನ ಮೊದಲೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವ್ರನ್ನ ತಯಾರಿ ಮಾಡಿಸ್ಲೇಬೇಕು. ಅದು ಎಲ್ಲ ರಾಜಕೀಯದಲ್ಲೂ ಇರೋದೇ, ಕರ್ನಾಟಕ ರಾಜಕೀಯದಲ್ಲೂ ಕೂಡ ಅದಿದ್ದಿದ್ದೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಹೋಗಿದ್ದು ಈ ಮರ್ಡರ್ಗಳು ನಡೀತಾ ಇತ್ತಲ್ಲ ಮಂಗಳೂರಿನಲ್ಲಿ, ಅದೆಲ್ಲವಕ್ಕೂ ಕೂಡ ಕಡಿವಾಣ ಬೀಳಬೇಕು, ಸುರಕ್ಷತೆಯಾಗಿ ಜನಸಾಮಾನ್ಯರು ಓಡಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಿದ್ದೆ ಅಂತ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ನಿನ್ನೆ ಒಂದಷ್ಟು ಮುಸ್ಲಿಂ ಮುಖಂಡರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು ಕಾಂಗ್ರೆಸ್ ವಿರುದ್ಧವಾಗಿ. ಸ್ವಲ್ಪ ಬೇಸರ ಮಾಡಿಕೊಂಡು ಯಾರೇನು ಹೇಳಿದ್ರು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ರಾಜೀನಾಮೆಯನ್ನ ಕೂಡ ನೀಡಿದ್ರು. ಸೊ ಅವೆಲ್ಲ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ವಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ್ದಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಅವ್ರು ಹೇಳೋ ಪ್ರಕಾರ ಅದಿಷ್ಟೇ ಮಾತನಾಡಿದ್ದೆ ಅಂತ ಹೇಳಿದ್ರೆ ಯಾರು ಕೂಡ ನಂಬೋದಿಲ್ಲ, ನಂಬಲಿಕ್ಕೆ ಕೂಡ ಸಾಧ್ಯವಾಗೋದಿಲ್ಲ. ಕಾದ್ ನೋಡ್ಬೇಕಾಗಿದೆ. ಅಕ್ಟೋಬರ್ ತಿಂಗಳ ಅಂತ್ಯದಲ್ಲಿ ಅದೇನಾಗುತ್ತೋ ಅನ್ನೋದನ್ನು ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.